ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನ ಪರಿಷತ್ನ ಅಧಿವೇಶನ ಆರಂಭ ಆಗಿದೆ. ನಿನ್ನೆ ಮೋದಿ ದೇಶದ್ರೋಹಿ ಅನ್ನುವಂತಹ ಹೇಳಿಕೆಯನ್ನ ಕಾಂಗ್ರೆಸ್ನ ಎಂಎಲ್ಸಿ ಕೊಟ್ಟಿದ್ರು. ದೊಡ್ಡ ಮಟ್ಟದ ಕೋಲಾಹಲಕ್ಕೆ ಕಾರಣವಾಗಿತ್ತು. ಈಗ ಮತ್ತೆ ಅಧಿವೇಶನ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಿಷತ್ನಲ್ಲಿ ಮೋದಿ ದೇಶದ್ರೋಹಿಯ ಹೇಳಿಕೆ ವಿವಾದ. ಎಂಎಲ್ಸಿ ನಜೀರ್ ಅಹಮದ್ ಕ್ಷಮೆಯಾಚನೆಗೆ ಬಿಜೆಪಿ ಇವತ್ತಿನ ಅಧಿವೇಶನದಲ್ಲಿ ಬಿಗಿಪಟ್ಟು ಹಿಡಿದಿದೆ. ಪರಿಷತ್ನಲ್ಲಿ ಇದೇ ವಿಚಾರಕ್ಕೆ ಗದ್ದಲ ಕೋಲಾಹಲವೂ ಕೂಡ ಸೃಷ್ಟಿಯಾಗಿದೆ. ನಜೀರ್ ಅಹಮದ್ ಕ್ಷಮೆ ಕೇಳದೇ ಇದ್ರೆ ಸದನದಿಂದ ಹೊರಹಾಕಿ ಅಂತ ಹೇಳಿ ಬಿಜೆಪಿಗರು ಪಟ್ಟನ್ನ ಹಿಡಿದಿದ್ದಾರೆ. ಇದೇ ವಿಚಾರವನ್ನಿಟ್ಕೊಂಡು ಅಧಿವೇಶನದಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಭಾರತೀಯ ನಾಲಿಗೆ ಪ್ರಧಾನಿ ಬಗ್ಗೆ ಈ ರೀತಿ ಮಾತನಾಡಬಾರ್ದು, ಅದು ಪಾಕಿಸ್ತಾನದ ನಾಲಿಗೆ ಇರಬೇಕು ಅಂತ ಹೇಳಿ ಸಿಟಿ ರವಿ ಅವರು ಗುಡುಗಿದ್ದಾರೆ. ಸಿಟಿ ರವಿ ಹೇಳಿಕೆಗೆ ಕ್ಷಮೆಯಾಚನೆಗೆ ನಜೀರ್ ಅಹಮದ್ ಪಟ್ಟನ್ನ ಹಿಡಿದಿದ್ದಾರೆ. ಇದೇ ವಿಚಾರ ನಿನ್ನೆಯ ಅಧಿವೇಶನವನ್ನ ನುಂಗಿತ್ತು. ಗದ್ದಲ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇವತ್ತು ಮತ್ತೆ ಅಧಿವೇಶನ ಆರಂಭ ಆಗ್ತಾ ಇದ್ದ ಹಾಗೇನೆ ಮೋದಿ ದೇಶದ್ರೋಹಿ ಅನ್ನುವಂತಹ ನಜೀರ್ ಅಹಮದ್ ಹೇಳಿಕೆಗೆ ಕೋಲಾಹಲವೇ ಸೃಷ್ಟಿಯಾಗಿದೆ. ಯಾವುದೇ ಭಾರತೀಯ ನಾಲಿಗೆ ಪ್ರಿವಿಲೇಜ್ ಮೋಷನ್ ಮಾತಾಡಲ್ಲ. ಇರಬೇಕು. ಬಾಕಿ ಭಾರತೀಯ ನಾಲಿಗೆ ಆದ್ರೆ ಹಂಗೆಲ್ಲ ಮಾತಾಡಲ್ಲ. ಪಾಕಿಸ್ತಾನ ನಾಲಿಗೆ ಮಾತ್ರ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಸಾಧ್ಯ. ಹಾಗಾಗಿ ಆ ನಾಲಿಗೆ ಯಾವುದು ಅಂತ ಹೇಳಿ ಸ್ವಲ್ಪ ಬೇಕಾದ ಅವಶ್ಯಕತೆ ಇದೆ. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆಲ್ಲ ಮಾತಾಡಲ್ಲ. ಯಾವುದೋ ಪಾಕಿಸ್ತಾನ ಕಡೆ ನಾಲ್ಗೇನೇ ಇರಬೇಕಿದೆ. ದೇಶದ ಪ್ರಧಾನ ಮಂತ್ರಿ ಬಗ್ಗೆ ಹಂಗೆ ಮಾತಾಡೋದು ಅಪ್ಪಂತವ್ ಯಾವ ಹಿಂಗೆ ಮಾತಾಡೋಲ್ಲ. ಆಯ್ತು ಈಗ ಒಂದು ನಿಮಿಷ ಕೇಳಿ. ಬಾವಿಯಲ್ಲಿದ್ದು ಧಿಕ್ಕಾರಕ್ಕೆ ಹೋಗಬಾರ್ದು ಅನ್ನೋದು ನಿಮಗೆ ಕಾನೂನು ಗೊತ್ತೈತಿಲ್ವ? ಅಂದ್ರೆ ಬೇಕಾಗಿಲ್ಲ, ಕಾನೂನುದೊಳಗಿರ್ಬೇಕಲ್ಲ. ಕಾನೂನುದೊಳಗಿರ್ಬೇಕಲ್ಲ. ಈಗ ಮಾನ್ಯ ಸಭಾಪತಿಗಳೇ, ಕಾನೂನು ಪ್ರಕಾರ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ಮಾಡುದು. ಮೋದಿ ದೇಶದ್ರೋಹಿ ಎಂಬ ಹೇಳಿಕೆಯ ವಿಚಾರ ಈಗ ಜೋರು ಜಟಾಪಟಿಗೆ ಕಾರಣವಾಗಿದೆ. ಮೋದಿ ವಿಶ್ವಗುರು ಎಂದರೆ ನಮಗೆ ನೋವು. ಎಂಎಲ್ಸಿ ನಜೀರ್ ಅಹಮದ್ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಮೆಯನ್ನ ಕೇಳದಿದ್ರೆ ಸದನದಿಂದ ಹೊರಹಾಕಿ. ಪರಿಷತ್ನಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿಯಾಗಿದೆ. ಕಲಾಪವನ್ನ ಸಭಾಪತಿಗಳು ಮುಂದೂಡಿಕೆ ಮಾಡಿದ್ದಾರೆ. ಮೋದಿ ದೇಶದ್ರೋಹಿ ಹೇಳಿಕೆಗೆ ನಜೀರ್ ಅಹಮದ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಬೇಕಿದ್ರೆ ಸದನದಿಂದ ನನ್ನನ್ನು ಅಮಾನತು ಮಾಡಲಿ ಅಂತ ಹೇಳಿ ಪಟ್ಟನ ಹಿಡಿದ್ರು. ಇದೇ ವಿಚಾರ ಬಿಜೆಪಿಗರನ್ನ ಕೆರಳಿಸ್ತು. ಜೋರು ಗದ್ದಲ ಸೃಷ್ಟಿಯಾಯಿತು. ಮತ್ತೆ ಕಲಾಪವನ್ನು ಮುಂದೂಡಿಕೆ ಮಾಡಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು. ಇದು ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲರ ಗೌರವ ಅಷ್ಟೇ. ಒಬ್ಬರು ಮಾಡಿದ್ರೆ ಎಲ್ಲರಿಗೂ ಮಾಡಿದಂಗೆ ಅದು. ನಾಳೆ ಹೊರಗಿನವ್ರು ಇಂಥವ್ರು ಹಿಂಗೆ ಅಂತಾರೆ. ಅದಕ್ಕೆ ನಜೀರ್ ಅವರ ನಾನು ನಿಮಗೆ ಒಂದು ಮನವಿ ಮಾಡೋದೇನೆಂದ್ರೆ, ದೇಶದ ಪ್ರಧಾನಮಂತ್ರಿಗೆ ನೀವು ಅಗೌರವ ಮಾಡಿದ್ದೀರಿ ಅನ್ನೋದು ಈ ಸದನದ ಒಟ್ಟಾರೆ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದ್ರೆ ಇದು ಇಲ್ಲಿಗೆ ಮುಗಿತೈತಿ. ಕ್ಷಮೆ ಕೇಳಿದ್ರೆ ಮುಂದೆ ಈಗ ನೀವೇನು ಮಾಡ್ತೀರಿ ಹೇಳಿ. ಉಳಿದೆಲ್ಲ ಬೇಡ. ಈಗ ನೀವೇನು ಮಾಡ್ತೀರಿ? ಕ್ಷಮೆ ಕೇಳ್ತೀರಿಲ್ಲ? ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೇನೆ. ಆಯ್ತು. ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ವಿಶ್ವಗುರು ಅಂತ ಯಾರಾದ್ರೂ ಈ ರಾಷ್ಟ್ರದಲ್ಲಿ ಇದ್ರೆ ಮಹಾತ್ಮ ಗಾಂಧಿ ಮಾತ್ರ. ವಿಶ್ವಗುರು ಅಂತ ಅವ್ರು ಏನಾರು ಹೇಳಿದ್ರಿ ನಿಮ್ಗೆ ಆಗ್ಬೇಕು. ಅವರು ವಿಶ್ವಗುರುನೇ. ಮಹಾತ್ಮ ಗಾಂಧಿ ಇವನು
ಪಾಟೀಲ್ರ ಮಹಾತ್ಮ ಗಾಂಧಿ ಸುಮ್ಮೀರಿ ಕೆಟ್ಟ ಪದಗಳನ್ನ ಮಾತಾಡ್ತೀನಿ. ಇವರು ನೋಡಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ, ಅವರ ಕಾರ್ಯದರ್ಶಿ ಆಗಲಿಕ್ಕೆ ಯೋಗ್ಯತೆ ಇದೆ ಅವ್ರಿಗೆ. ಅದರಲ್ಲೂ ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ಅವರನ್ನ ಕಾರ್ಯದರ್ಶಿ ಸ್ಥಾನದಿಂದ ತೆಗಿಬೇಕು. ಇಲ್ಲ ಆದ್ರೆ ರಾಷ್ಟ್ರದ್ರೋಹಿ ಅಂತ ಹೇಳಿರೋದಕ್ಕೆ ಕ್ಷಮೆಯನ್ನ ಕೇಳಬೇಕು. ನಾವು ಮಹಾತ್ಮ ಗಾಂಧೀಜಿನ ವಿಶ್ವಾಸಗಳು ನೋಡಿ ಇವ್ರೆ, ನೀವ್ ಯಾಕೆ ಮಾತಾಡ್ತೀರಿ? ಎಲ್ಲ ಹೇಳಿನಿ ಅವ್ರವ್ರ ವೈಯಕ್ತಿಕ ನಿಮ್ ಪಾಕಿಸ್ತಾನ ಮತ್ತೊಂದು ಮೊದಲು ಸಂಬಂಧ ಇಲ್ಲದ ವಿಷಯ ನಾನು ಮಾತಾಡಕ್ಕೆ ಏನೋ ಮಾತಾಡ್ಕೊಡಿ. ನನಗೇನಾದ್ರು ಇದು ಬಂದಂಥ ಪ್ರಶ್ನೆ ಇಡೀ ಸದನಕ್ಕೆ ಅವಗೌರವ ಆಗೈತಿ, ಪ್ರಧಾನಮಂತ್ರಿ ಮಾಡಿ ನಮಗೆ ಮಾಡಿದಾಗ ಕ್ಷಮೆ ಕೇಳ್ಬೇಕಂತ ಅವ್ರು ಹೇಳಿನಿ. ಅವ್ರು ಕೇಳು ಮಾಡೋ ತಡೀರಿ, ಕೇಳಲಿಲ್ಲ ಅಂದ್ರೆ ನಂದೇ ಆದಂಥ ಕ್ರಮ ತಗೊಂಡು ಸುಮ್ಮನೆ ಕೂತ್ಕೊಳ್ರಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಬರೀ ಮಾತಾಡೋ ಚಟ ಆಯ್ತು ನಿಮಗೆಲ್ಲ. ಮಾನ್ಯ ಸಭಾಪತಿಗಳೇ, ಸಭಾನಾಯಕರೇ ಕ್ಷಮೆ ಬೇಕಾಗಿಲ್ಲ, ಎಲ್ಲ ಸರಿ ಹೋಗುತ್ತೆ. ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದು ಸರಿಯಾದ ಈ ಒಂದು ಈಗ ನೀವೇನ್ ಮಾಡ್ತೀರಿ ಹೇಳಿ? ಉಳಿದೆಲ್ಲ ಉಳಿದೆಲ್ಲ ಬೇಡ. ಈಗ ನೀವೇನ್ ಮಾಡ್ತೀರಿ? ಕ್ಷಮೆ ಕೇಳ್ತೀರಿಲ್ಲ? ಫಸ್ಟ್ ತೀರ್ಮಾನ ಮಾಡಿ. ಇಲ್ಲ, ನಾ ಇದನ್ನ ಹೇಳ್ತೀನಿ. ಆಯ್ತು, ನಮ್ಗೆ ಭಾರಿ ನೋವಾಗಿದೆ. ಇವತ್ತಿನ ದಿವಸ ಅವಕಾಶ ಕೊಡಿ. ಸಭಾಪತಿಗಳೇ, ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಏನಿದೆ ಎಂಬುದು ಹೇಳ್ತಾ ಇದ್ದಾರೆ. ಯಾರೋ ಒಂದು